ರಾಜ್ಯಾದ್ಯಂತ ದರ್ಶನ್ ಡೆವಿಲ್ ಸಿನಿಮಾ ಅಬ್ಬರ ಜೋರಾಗಿದೆ. ಒಂದ್ ಕಡೆ ರಾಜಕೀಯ ಸಂದೇಶ, ಮತ್ತೊಂದ್ ಕಡೆ ದರ್ಶನ್ ದ್ವಿಪಾತ್ರಕ್ಕೆ ಅಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪಟಾಕಿ ಸಿಡಿಸಿ ಬಿರಿಯಾನಿ ಹಂಚಿ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅಭಿಮಾನಿಗಳ ಬಾಯಲ್ಲಿ ಜೈ ಡಿ ಬಾಸ್ ಘೋಷಣೆ ಕೇಳಿ ಬರ್ತಾ ಇದೆ. ಬೆಳ್ಳಂ ಬೆಳಗ್ಗೆ ಶೋಸ್ ನೋಡೋದಕ್ಕೆ, ದರ್ಶನ್ ಸಿನಿಮಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು. ಬೇರೆ ಬೇರೆ ಚಿತ್ರಮಂದಿರಗಳಲ್ಲಿ ಫ್ಯಾನ್ ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ನರ್ತಕಿ ಚಿತ್ರಮಂದಿರ ಬೆಂಗಳೂರು, ವೆಂಕಟೇಶ್ವರ ಟಾಕೀಸ್ ಚಿತ್ರದುರ್ಗ, ಹಾಗೆ ಸಂಗಮ್ ಥಿಯೇಟರ್ ಮೈಸೂರು, ಇಲ್ಲೆಲ್ಲ ಹೇಗೆ ಸಂಭ್ರಮ ಇದೆ ನೋಡಿ. ಕುಣಿದು ಕುಪ್ಪಳಿಸಿದ್ದಾರೆ. ಈ ವರ್ಷ ಬರುತ್ತೆ, ಇನ್ನೊಂದು ವರ್ಷ ಬರುತ್ತೆ, ಈ ತಿಂಗಳು ಬರುತ್ತೆ, ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಈ ರೀತಿ ಕಾದು 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 ಈಗ ತೆರೆ ಮೇಲೆ ಡೆವಿಲ್ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಬರ್ತಾ ಇದ್ದಾರೆ. ದರ್ಶನ್ ಫೋಟೋ ಹಿಡಿದು ಕಟೌಟ್ಗಳಿಗೆ ಹೂಮಾಲೆಯನ್ನ ಹಾಕಿ, ಮತ್ತೊಂದಷ್ಟು ಕಡೆಗಳಲ್ಲಿ ಬಿರಿಯಾನಿಯನ್ನ ಹಂಚಿ, ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬೆಳ್ಳಂ ಬೆಳಗ್ಗೆ 6:30ಕ್ಕೇನೆ ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದಾರೆ ಅಭಿಮಾನಿಗಳು. ಆ ಸಂಭ್ರಮವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ನೋಡಿ, ಬಿರಿಯಾನಿ ಹಂಚ್ತಾ ಇರೋದು ಬೆಂಗಳೂರಿನ ವೀರೇಶ್ ಥಿಯೇಟರ್ನಲ್ಲಿ. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ವಿಶೇಷವಾಗಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಯಾಕೆಂದ್ರೆ ಈ ದಿನಕ್ಕಾಗಿ ಬಹಳ ವರ್ಷಗಳಿಂದ ಕಾದಿದ್ದಾರೆ. ಇವತ್ತು ರಿಲೀಸ್ ಆಗುತ್ತೆ. ಒಂದ್ ಕಡೆ ಒಮ್ಮೆ ಜಾಮೀನಿನ ಮೇಲೆ ದರ್ಶನ್ ಹೊರಗಡೆ ಬಂದಾಗ ಅವರು ದಮ್ ಕಟ್ಟಿ ಶೂಟಿಂಗ್ನಲ್ಲಿ ತೊಡಕೊಂಡಿದ್ರು. ಇದನ್ನೆಲ್ಲ ನೋಡಿದಾಗ ಸದ್ಯಕ್ಕೇನೆ ಡೆವಿಲ್ ರಿಲೀಸ್ ಆಗತ್ತೆ ಅಂತ ಹೇಳಲಾಗಿತ್ತು. ಕಾದು ಕಾದು ಇವತ್ತು ಆ ದಿನ ಬಂದಿದೆ. ಇನ್ನು ಈ ಸಿನಿಮಾವನ್ನು ನೋಡಿ ದರ್ಶನ್ ಸಹೋದರ ದಿನಕರ್ ಸಹ ಸಂತಸವನ್ನು ವ್ಯಕ್ತಪಡಿಸಿದ್ರು. ದರ್ಶನ್ ಈ ರೀತಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ದರ್ಶನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ದಿನಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರೇನ್ ಹೇಳಿದ್ದಾರೆ ನೋಡೋಣ. ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾ ನೋಡ್ಲಿಕ್ಕೆ ದಿನಕರ್ ತೂಗುದೀಪ್ ಅವರು ಆಗಮಿಸಿದ್ರೆ 15 ವರ್ಷಗಳ ಹಿಂದೆ ಇಂಥದ್ದೊಂದು ಪರಿಸ್ಥಿತಿನ ದರ್ಶನ್ ಅವ್ರ ಲೈಫಲ್ಲಿ ಫೇಸ್ ಮಾಡಿದ್ರು. ಆವಾಗ ಡೈರೆಕ್ಟರ್ ಆಗಿದ್ದಂಥವ್ರು ದಿನಕರ್ ಅವರು. ಈಗ ಸಹಜವಾಗಿ ದರ್ಶನ್ ಅವ್ರು ಇಲ್ದೇನೆ ರಿಲೀಸ್ ಆಗ್ತಾರಂತ ಸಿನಿಮಾ, ಒಬ್ಬ ಸ್ಟಾರ್ ನಟ ಇಲ್ದೇನೆ ಸಿನಿಮಾ ರಿಲೀಸ್ ಆಗುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಆಮೇಲೆ ಇದು ಎಲ್ಲೋ ಒಂದ್ ಕಡೆ ಅವರ ನಿಜ ಜೀವನದ ಘಟನೆಗಳಿಗೆ ಹೋಲಿಕೆ ಆಗೋ ರೀತಿ ಇದೆಲ್ಲ ಹೇಗೆ ಅನ್ಸುತ್ತೆ ಅಂತ ಸರ್? ಹೌದು, ಗೊತ್ತಿಲ್ಲ ಅವ್ರಿಗೆ ಯಾವ ಟೈಮಲ್ಲಿ ಅವನ ಅಭಿಮಾನಿಗಳು ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟರು ಅಂತ. ಆ ಚಾಲೆಂಜಿಂಗ್ ಸ್ಟಾರ್ ಕೊಟ್ಟಾಗಿಂದ ಅವ್ರ ಲೈಫಲ್ಲಿ ಬರೀ ಚಾಲೆಂಜ್ಗಳನ್ನೇ ಫೇಸ್ ಮಾಡ್ತಾರೆ. ಬಟ್ ಆ ಚಾಲೆಂಜ್ನ ಬರೀ ದರ್ಶನ್ ಫ್ಯಾನ್ಸ್ ಮಾತ್ರ, ದರ್ಶನ್ ಮಾತ್ರ ಫೇಸ್ ಮಾಡ್ತಿಲ್ಲ, ಇದು ಫೇಸ್ ಮಾಡ್ತಾ ಇಲ್ಲ, ಅವ್ರ ಸೆಲೆಬ್ರಿಟೀಸು ಮಾಡ್ತಿದ್ದಾರೆ. ಅಂಡ್ ಆ ಚಾಲೆಂಜ್ ಇಂದ ಅವ್ರು ದರ್ಶನ್ ಗೆಲ್ಲಿಸ್ತಾ ಇದ್ದಾರೆ, ಅವರು ಗೆಲ್ತಾ ಇದ್ದಾರೆ. ಸರ್, ಈಗ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಒಬ್ಬ ದರ್ಶನ್ ಅವರು ಗೊತ್ತು, ಒಬ್ಬ ಚಾಲೆಂಜಿಂಗ್ ಸ್ಟಾರು ಗೊತ್ತು. ಅವರ ಬದುಕಿನಲ್ಲಿ ದರ್ಶನ್ ಆಗಿ ನೋಡ್ದಂಗೆ, ಚಾಲೆಂಜಿಂಗ್ ಸ್ಟಾರ್ ಆಗಿ ನೋಡ್ದಂಗೆ ಏನ್ ಡಿಫ್ರೆನ್ಸ್ ಅನಿಸ್ತಾ? ಅವ್ರು ಫೇಸ್ ಮಾಡಿದಂತ ಚಾಲೆಂಜ್ಗಳ ಬಗ್ಗೆ ಒಬ್ಬ ಸಹೋದರನಾಗಿ ಈಗ ಏನ್ ಅನ್ಸುತ್ತೆ ಅಂತ? ಸರ್, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾಲಿ ಸರ್, ಮನೇಲಿ ದರ್ಶನ್ ದಿನಕರ್ ಅಣ್ಣ, ತೂಗುದೀಪ ಶೋಸ್ ಅವ್ರ ಮಗ, ಮೀನಾ ತೂಗುದೀಪ ಶೋಸ್ ಅವ್ರ ಮಗ, ಅಂಡ್ ದಿವ್ಯಾ ಮಂಜುನಾಥ್ ಅವ್ರಿಗೆ ತಮ್ಮ. ಸೊ ಅದೇ ಥರ ಇರ್ತಾರೆ. ಅವ್ರೇನು ಸ್ಟಾರ್ ಥರ ಏನು ಮನೇಲೇನಿರಲ್ಲ. ನಾರ್ಮಲ್ ನಾವ್ ಹೆಂಗಿರ್ತೀವಿ, ನಾವೇನು ತಿಂತೀವಿ, ನಮ್ಮ ಹತ್ರ ಈಗ ನಿಮ್ಮ ಜೊತೆಲಿ ನಿಮ್ಮ ಅಣ್ಣ ತಮ್ಮ ಹೆಂಗೆ ಮಾತಾಡೋದು ಹಂಗೆ ಮಾತಾಡ್ಕೊಂಡು ಹಂಗೆ ಇರ್ತಾರೆ. ಸರ್, ಎಲ್ಲ ಒಂದ್ ಕಡೆ ನಿರೀಕ್ಷೆ ಇತ್ತು, ಅಂದ್ರೆ ಈ ಸುಪ್ರೀಂ ಕೋರ್ಟ್ ತೀರ್ಪು ಬರೋಕ್ಕೂ ಮುಂಚೆ ದರ್ಶನ್ ಅವರು ಸಿನಿಮಾ ರಿಲೀಸ್ ಟೈಮಲ್ಲಿ ಇರ್ತಾರೆ, ಅಭಿಮಾನಿಗಳ ಜೊತೆಗೆ ಇರ್ತಾರೆ ಅಂತ ಅವ್ರಿಗೂ ಕೂಡ ನಂಬಿಕೆ ಇತ್ತು. ಬಟ್ ಆ ಸಾಧ್ಯತೆಗಳು ಆಗ್ಲಿಲ್ಲ. ಆಗ ಹೇಗೆ ಅನಿಸ್ತು ಸರ್? ರಿಸ್ಕ್ ಆಮೇಲೆ ಡಿಫಿಕಲ್ಟಿ ಸಿಚುವೇಶನ್ ಇತ್ತು ಸರ್. ಇವಾಗ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಈಗ ಅವರಲ್ಲಿ ಹಂಗೆ ಆ ಡಿಸಿಷನ್ ಬಂತು, ದರ್ಶನ್ ಅವ್ರು ತಿರ್ಗಾ ಹೋಗ್ಬೇಕು ಅಂತ ಆದಾಗ ಅವ್ರು ಹೋಗ್ಲೇಬೇಕು. ಹೋಗಲ್ಲ ಅಂತ ಹೇಳಕ್ಕಂತೂ ಯಾರ ಕೈಲೂ ಆಗಲ್ಲ. ಬಟ್ ಒಂದು ಹೋದ್ರೂ ಅದೊಂಚೂರು ದರ್ಶನ್ಗೆ ಆತಂಕ ಇತ್ತು, ಎಲ್ಲಿ ಸಿನಿಮಾಗೆ ಏನೋ ತೊಂದರೆ ಆಗಿದೆ. ಯಾಕಂದ್ರೆ ಅವ್ರು ಯಾವಾಗಲೂ ನಿಂತಿದ್ರು ಸಿನಿಮಾ, ಕೂತಿದ್ರು ಸಿನಿಮಾ, ಮಲಗಿದ್ರು ಸಿನಿಮಾನೇ ಅಂತ ಯೋಚನೆ ಮಾಡೋರು. ಸೊ ಪ್ರಕಾಶ್ ಅವ್ರಿಗೆ ಏನು ತೊಂದರೆ ಆಗುತ್ತೋ ಅಂತೆಲ್ಲ ಇತ್ತು. ಅವಾಗ ನಮಗೆಲ್ಲ ಹೇಳಿದ್ರು, ನನಗೆ ಮತ್ತೆ ನಮ್ಮ ಅತ್ತಿಗೆಗೆ ಒಂದು ಸ್ವಲ್ಪ ಪ್ರಕಾಶ್ಗೆ ಏನೇನಾಗುತ್ತೆ ಆ ಥರ ಸಪೋರ್ಟ್ ಮಾಡಿ. ಜೊತೆಗೆ ನಾನು ಸೆಲೆಬ್ರಿಟೀಸ್ ಇದ್ದಾರೆ, ಅವರು ಮಾಡ್ತಾರೆ, ನಾವು ಹೇಳ್ದೇ ಇದ್ರು ಅವ್ರು ಮಾಡ್ತಾರೆ, ಬಟ್ ನೀವು ಅವ್ರ ಪ್ರಕಾಶ್ ಜೊತೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದೇ ಕೆಲಸ ಮಾಡಿದ್ದೀವಿ. ಡೆವಿಲ್ ನೆಗೆಟಿವ್ ಆದರೆ ಧನುಷ್ ಪಾಸಿಟಿವ್. ಸೊ ಅದನ್ನ ನೀವು ಬಿಫೋರ್ ಯಾವತ್ತಾರ ದರ್ಶನ್ ಸರ್ ನಿಮ್ಮ ಜೊತೆ ಮಾತಾಡಿದಾಗ ಹೇಳಿದ್ದುಂಟ ಏನಾದ್ರು ಟೈಟ್ಲ್ ವಿಚಾರವಾಗಿ, ಸಿನಿಮಾ ವಿಚಾರವಾಗಿ? ಧನುಷ್ ಡೆವಿಲ್ ಅಲ್ವಾ, ಕೃಷ್ಣ ಧನುಷ್. ಸೊ ಸಿನಿಮಾ ಬಗ್ಗೆ ಏನು ಜಾಸ್ತಿ ಮಾತಾಡಿರಲಿಲ್ಲ ನಾವಾಗ. ಬಟ್ ಒಂದೇ ದಿನ ನಾನು ಒಂದು ಸಾಂಗ್ ಶೂಟಿಂಗ್ ಹೋಗಿದೆ ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ಹೆಂಗೆ ಬರ್ತಾ ಇದೆ ಅನ್ನೋದು ಮಾತಾಡ್ತಾ ಇದ್ವಿ. ಹಿಂಗೆ ಬರ್ತಾ ಇದೆ, ಹಂಗೆ ಮಾಡ್ತಿದ್ದಾರೆ, ಪ್ರಕಾಶ್ ತುಂಬ ಚೆನ್ನಾಗಿ ಮಾಡ್ತಾರೆ, ಈ ಸಾಂಗ್ ಹಿಂಗೆ ಬಂದಿದೆ ಅಂತೆಲ್ಲಾನು ಎಕ್ಸ್ಪ್ಲೇನ್ ಮಾಡೋರು ಅಷ್ಟೇ. ಸರಿ ಸರ್, ಸದ್ಯಕ್ಕೆ ಹೇಗಿದ್ದಾರೆ ದರ್ಶನ್ ಅವ್ರ ಮನಸ್ಥಿತಿ ಹೇಗಿದೆ? ಡೆವಿಲ್ ಬಗ್ಗೆ ಅವ್ರಿಗಿದ್ದಂಥ ಕ್ರೇಜು, ನಿರೀಕ್ಷೆ ಏನಿತ್ತು, ಈಗೇನು ಅನ್ನಿಸ್ತಿದೆ ಅಂತ? ಸರ್, ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಸರ್. ತುಂಬ ಕಾನ್ಫಿಡೆಂಟ್ ಪರ್ಸನ್ ಸರ್ ದರ್ಶನ್. ಅವ್ರು ಯಾವುದಕ್ಕೂ ಯಾರೇ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಅವ್ರು ಕುಗ್ಗೋಗಲ್ಲ. ಯಾಕಂದ್ರೆ ಆ ಕುಗ್ಗೋಗೋಕ್ಕೆ ಅವ್ರ ಅಭಿಮಾನಿಗಳು ಬಿಡಲ್ಲ. ಅವ್ರು ಆ ರೇಂಜಿಗೆ ದರ್ಶನ್ ಬೆನ್ನಿಂದ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಿರ್ತಾರೆ. ಸೊ ಅಭಿಮಾನಿಗಳು, ಅವ್ರ ಸೆಲೆಬ್ರಿಟಿಗಳು ಇರೋರ್ಗೂ ದರ್ಶನ್ಗೆ ಏನೇನೂ ಆಗಲ್ಲ ಸರ್. ಫೈನಲಿ ಸಿನಿಮಾದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಗೆ ನಿಜ ಜೀವನದಲ್ಲಿ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋಂಥ
ಕುತೂಹಲದ ಪ್ರಶ್ನೆಗೆ ಸಹೋದರಾಗಿ ಏನ್ ಹೇಳ್ತೀರಾ? ಅವ್ರು ನೋಡೋದಾದ್ರೆ ಹೆಂಗ್ ನೋಡ್ತೀರಾ ಸರ್? ಸರ್ ಅದನ್ನ ಅವ್ರು ಸೆಲೆಬ್ರಿಟಿಗಳೇ ಡಿಸೈಡ್ ಮಾಡ್ತಾರೆ ಸರ್, ದರ್ಶನ್ ಪಾಲಿಟಿಕ್ಸ್ಗೆ ಬರಬೇಕಾ ಬೇಡವಾ ಅಂತ. ಅವ್ರು ಸೆಲೆಬ್ರಿಟಿಗಳು ಏನು ಹೇಳ್ತಾರೆ ಹಂಗೆ ದರ್ಶನ್ ಮಾಡ್ತಾರೆ. ಒಂದಿಷ್ಟು ಅಭಿಮಾನಿಗಳ ಅಪೇಕ್ಷೆ ಕೂಡ ಇದೆ, ಬರ್ತಾರೆ ರಾಜಕೀಯಕ್ಕೆ ಅಂತ, ಅವ್ರಿಗೂ ಕೂಡ ರಾಜಕೀಯದ ಕನಸುಗಳಿತ್ತು ಅಂತ. ನೀವೇನ್ ಹೇಳ್ತೀರಿ ಸಹೋದರಾಗಿ? ಹೆಂಗ್ ಸಪೋರ್ಟ್ ಮಾಡ್ತೀರಿ ಬಂದ್ರೆ ದರ್ಶನ್ ಅವರು? ಸರ್ ದರ್ಶನ್ ತಮ್ಮನಾಗಂತೂ ನನಗಂತೂ ಆ ಮಾಹಿತಿ ಇಲ್ಲ ಸರ್, ಅವ್ರು ಪಾಲಿಟಿಕ್ಸ್ಗೆ ಬರ್ತೀನಿ ಅಂತ ದರ್ಶನ್ ನನ್ನ ಹತ್ರ ಅಂತೂ ಯಾವತ್ತೂ ಹೇಳಿಲ್ಲ. ಸೊ ಗೊತ್ತಿಲ್ಲ, ಸೆಲೆಬ್ರಿಟಿಗಳು ಇಷ್ಟಪಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರು ಸೆಲೆಬ್ರಿಟಿಗೋಸ್ಕರ ಇರೋರು, ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಸೆಲೆಬ್ರಿಟೀಸ್ಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸಹೋದರ ದಿನಕರ ತೂಗುದೀಪ್ ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಇನ್ನು ಶಿವರಾಜ್ ಕುಮಾರ್ ಅವರು ಕೂಡ ಶುಭಾಶಯ ಕೋರಿದ್ದಾರೆ, ಡೆವಿಲ್ ಸಿನಿಮಾಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಾಳೆ ಡೆವಿಲ್ ಸಿನಿಮಾ, ದರ್ಶನ್ ಅವ್ರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಒಳ್ಳೆಯದಾಗಲಿ, ಎಲ್ಲರೂ ಹೋಗಿ ನೋಡಿ. ಕನ್ನಡ ಸಿನಿಮಾ ಯಾವಾಗಲೂ ಅಷ್ಟೇ, ಕನ್ನಡ ಸಿನಿಮಾ ನೋಡಿ. ನಮ್ಮ ಕನ್ನಡ ಅಭಿಮಾನಿಗಳು ಯಾವತ್ತೂ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ನಾಳೆ ಡೆವಿಲ್ ಸಿನಿಮಾ 11ನೇ ತಾರೀಕು ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಡೆವಿಲ್. ಗುಡ್ ಲಕ್, ಗಾಡ್ ಬ್ಲೆಸ್. ಇವತ್ತು ರಿಲೀಸ್ ಆದರೆ ನಿನ್ನೆ ದಿನ ಶಿವಣ್ಣ ಅವರು ಮಾತನಾಡಿರುವಂತಹ ಮಾತಿದು, ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹ ಮಾಡಿ ನೋಡಿ ಡೆವಿಲ್ ಅನ್ನ ಅನ್ನೋದಾಗಿ ಶುಭಾಶಯ ತಿಳಿಸಿದ್ರು.